program sponsored by Diago Finance. ಚಿನ್ನದ ದರ 10 ಗ್ರಾಂಗೆ 1,80,000, ಬೆಳ್ಳಿ ಪ್ರತಿ ಕೆಜಿಗೆ 4 ಲಕ್ಷ. ಕಾರಣ ಏನು? ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ವಿಶ್ವವಾಣಿ ಮನಿ. ನಾನು ಕೇಶವ್ ಪ್ರಸಾದ್. ವೀಕ್ಷಕರೇ, ಪ್ರತಿ 10 ಗ್ರಾಂ ಬಂಗಾರ ದರ 1,80,000 ರೂಪಾಯಿಗೆ ಜಿಗಿದಿದೆ. ಪ್ರತಿ ಕೆಜಿಯ ಬೆಳ್ಳಿ ದರ ದಾಖಲೆಯ 4 ಲಕ್ಷಕ್ಕೆ ಏರಿಕೆ ಆಗಿದೆ. ಇದಕ್ಕೆ ಕಾರಣ ಏನು ಎಂಬುದನ್ನು ನೋಡೋಣ. ನೋಡಿ, ಚಿನ್ನ ಮತ್ತು ಸಿಲ್ವರ್ ಕಂಟಿನ್ಯೂಸ್ ಆಗಿ ಏರ್ತಾ ಇದೆ. ಸೊ ಇದಕ್ಕೆ ಮುಖ್ಯವಾಗಿ ಏನು ಕಾರಣ ಅಂದರೆ, ಇದು ಸೇಫ್ ಹೆವೆನ್ ಅನ್ನುವಂಥದ್ದು ಡಿಮಾಂಡ್ ಇರುವಂಥದ್ದು, ಅಂದರೆ ಆಪದ್ಧನ ಅನ್ನುವಂಥದ್ದು ಬೇಡಿಕೆ ಇರುವಂಥದ್ದು. ಹಾಗಾಗಿ ಇದರ ಮತ್ತೊಂದು ಕಡೆ ಏನಾಗಿದೆ, ಇದರ ಸಪ್ಲೈ ಕೂಡ ತುಂಬ ಶಾರ್ಟೇಜ್ ಇರುವಂಥದ್ದು. ಒಂದು ಕಡೆ ಅಭಾವ, ಇನ್ನೊಂದು ಕಡೆ ಅದಕ್ಕೆ ಡಿಮಾಂಡ್ ಇರುವಂಥದ್ದು. ಜಿಯೋ ಪೊಲಿಟಿಕಲ್ ಟೆನ್ಷನ್, ಜಗತ್ತಿನಾದ್ಯಂತ ಏನು ಯುದ್ಧ ಆಗುತ್ತಾ ಅನ್ನುವಂಥ ಒಂದು ಭಯ ಇರುವಂಥದ್ದು, ದೇಶಗಳ ನಡುವಣ ಸಂಘರ್ಷ, ವೈಮನಸ್ಯ, ಇದರ ಪರಿಣಾಮವಾಗಿ ಇವತ್ತು ಚಿನ್ನ ಮತ್ತು ಬೆಳ್ಳಿಗೆ ದಾಖಲೆಯ ದರ ಏರಿಕೆ ಉಂಟಾಗಿರುವಂಥದ್ದು. ಸೊ ಪ್ರತಿ 10 ಗ್ರಾಮ್ ಚಿನ್ನ ದರ 1,80,000, ಅಂದರೆ ಪ್ರತಿ ಗ್ರಾಮಿಗೆ 18,000 ರೂಪಾಯಿಯ ಮಟ್ಟಕ್ಕೆ ಏರುತ್ತಂದರೆ ಯಾರೂ ಅಂದಾಜು ಮಾಡಿರಲಿಲ್ಲ. ಅದೇ ರೀತಿ ಸಿಲ್ವರ್ ಅಥವಾ ಬೆಳ್ಳಿಯ ದರ ಪ್ರತಿ ಕೆ ಜಿಗೆ 4 ಲಕ್ಷ ರೂಪಾಯಿ ಮಟ್ಟಕ್ಕೆ ಏರುತ್ತೆ. ಮೊದಲ ಬಾರಿಗೆ ಈ ಮಟ್ಟವನ್ನು ತಲುಪಿದೆ, ಯಾರೂ ಅಂದಾಜು ಮಾಡಿರಲಿಲ್ಲ. ಸೊ ಆದರೂ ಕೂಡ ಚಿನ್ನ ಮತ್ತು ಬೆಳ್ಳಿ ತಮ್ಮ ಹೊಳಪನ್ನು ಕಳೆದುಕೊಂಡಿಲ್ಲ. ನೋಡಿ, ಇನ್ನೂ ಏರ್ತಾನೇ ಇದೆ. ಸೊ ಈ ವಾಲಟಾಲಿಟಿ ಅಥವಾ ಈ ಒಂದು ತೀವ್ರವಾದಂತಹ ಏರುಗತಿಗೆ ಏನು ಕಾರಣ, ಹೂಡಿಕೆದಾರರು ಏನು ಮಾಡ್ಬೋದು ಇತ್ಯಾದಿ ವಿಚಾರಗಳನ್ನು ಇವತ್ತು ನೋಡೋಣ, ಈ ಎಪಿಸೋಡಲ್ಲಿ ತಿಳ್ಕೊಳ್ಳೋಣ. ಮುಖ್ಯವಾಗಿ ಒಂದು ಕಡೆ ಪ್ರಾಫಿಟ್ ಬುಕ್ಕಿಂಗ್ ಕೂಡ ಆಗ್ತಾ ಇದೆ ಅಂತ ತಜ್ಞರು ಹೇಳ್ತಾ ಇರುವಂಥದ್ದು. ಹಾಗಾಗಿ ಫಿಸಿಕಲ್ ಗೋಲ್ಡ್ಗೆ ಒಂದಷ್ಟು ಬೇಡಿಕೆ ಕಡಿಮೆ ಆದರೂ ಕೂಡ ರೇಟ್ ಇನ್ಕ್ರೀಸ್ ಆಗ್ತಾನೆ ಇದೆ ಅಂತ ತಜ್ಞರು ಹೇಳ್ತಾ ಇದ್ದಾರೆ. MCX ಮತ್ತು ಇತರ ಗ್ಲೋಬಲ್ ಮಾರ್ಕೆಟಿನ ಒಂದು ಏರಿಳಿತಗಳನ್ನು, ಅವುಗಳ ಪ್ರಭಾವವನ್ನು ಆಲಿಸಿ ನಾನಾ ವರದಿಗಳು ಇತ್ತೀಚೆಗೆ ಬಂದಿದ್ದಾವೆ. ಸೊ ಮೊದಲನೇದಾಗಿ ಸೇಫ್ ಹೆವೆನ್ ಎಂಬ ಕಾರಣಕ್ಕೋಸ್ಕರ ಬಂಗಾರಕ್ಕೆ ಬೇಡಿಕೆ ಇರುವಂಥದ್ದು. ಮುಖ್ಯವಾಗಿ ಇತ್ತೀಚಿನ ಕಾರಣ ಏನಪ್ಪ ಅಂತಂದರೆ, ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಇರಾನ್ ವಿರುದ್ಧ ಮಾಡಿರುವಂಥ ಒಂದು ವಾರ್ನಿಂಗ್. ಯಾವುದೇ ಕ್ಷಣದಲ್ಲೂ ಕೂಡ ಇರಾನ್ ವಿರುದ್ಧ ನಾವು ಮಿಲಿಟರಿ ಕಾರ್ಯಾಚರಣೆಯನ್ನು ನಡೆಸುವ ಸಾಧ್ಯತೆ ಇದೆ ಅನ್ನುವಂಥ ಒಂದು ವಾರ್ನಿಂಗನ್ನು ಟ್ರಂಪ್ ಅವರು ಕೊಟ್ಟಿರುವಂಥದ್ದು. ಒಂದು ವೇಳೆ ತನ್ನ ನ್ಯೂಕ್ಲಿಯರ್ ಪ್ರೋಗ್ರಾಮ್ಗೆ ಸಂಬಂಧಪಟ್ಟ ಹಾಗೆ ಇರಾನ್ ಅಮೆರಿಕದ ಷರತ್ತುಗಳಿಗೆ ಬಗ್ಗದೇ ಇದ್ದರೆ, ಮಾಡಿಕೊಳ್ಳದೇ ಇದ್ದರೆ, ಖಂಡಿತವಾಗಿ ಕೂಡ ಒಂದು ಮಿಲಿಟರಿ ಒತ್ತಡವನ್ನು ನಾವು ಜಾಸ್ತಿ ಮಾಡ್ತೀವಿ ಅಂತ. ಅಂದರೆ ಈ ಗಲ್ಫ್ ಕಂಟ್ರೀಸಲ್ಲಿ ಕೊಲ್ಲಿ ರಾಷ್ಟ್ರಗಳ ಕೊಲ್ಲಿ ವಲಯದಲ್ಲಿ ತನ್ನ ಮಿಲಿಟರಿ ಪ್ರೆಸೆನ್ಸನ್ನು ಏರಿಸ್ತೀನಿ ಅಂತ ಅಮೆರಿಕ ವಾರ್ನಿಂಗ್ ಮಾಡಿರುವಂಥದ್ದು. ಇದು ಇಮಿಡಿಯೇಟಾಗಿ ಚಿನ್ನದ ಮತ್ತು ಬೆಳ್ಳಿಯ ದರ ಏರಿಕೆಗೆ ಕಾರಣ ಆಗಿರುವಂಥದ್ದು. ಸೊ ಗ್ಲೋಬಲ್ ಮಾರ್ಕೆಟಲ್ಲಿ ಚಿನ್ನ ಬೆಳ್ಳಿ ಎರಡೂ ಕೂಡ ರೆಕಾರ್ಡ್, ಹೊಸ ಒಂದು ಫ್ರೆಶ್ ರೆಕಾರ್ಡ್ ಹೈ ಮಟ್ಟದಲ್ಲಿ ಇರುವಂಥದ್ದು. ಸ್ಪಾಟ್ ಗೋಲ್ಡ್ 3% ಇವತ್ತು ಏರಿಕೆ ಆಗಿದೆ, ಆಲ್ ಟೈಮ್ ಹೈ ಸುಮಾರು. ಅಂದರೆ ಪ್ರತಿ ಔನ್ಸಿಗೆ $5,591 ಮಟ್ಟಕ್ಕೆ ಇದು ಏರಿಕೆ ಆಗಿರುವಂಥದ್ದು. ಈ ರೀತಿ ಮೊದಲ ಬಾರಿಗೆ $5,000 ಮಟ್ಟವನ್ನು ಸೋಮವಾರ ಏರಿಕೆಯಾಗಿತ್ತು ಮತ್ತು ಅದು ಏರಿಕೆ ಆಗ್ತಾ ಇದೆ. ಸೊ ಹಾಗಾಗಿ ಈ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಚಿನ್ನದ ದರ ಏರಿಕೆ ದೇಶೀಯವಾಗಿ ಕೂಡ ಪ್ರಭಾವ ಬೀರಿರುವಂಥದ್ದು. ಸೊ ಹಾಗಾಗಿ ಸದ್ಯಕ್ಕಂತೂ ಈ ಗೋಲ್ಡ್ ಮತ್ತು ಸಿಲ್ವರನ್ನು ಯಾರು ಕೂಡ ಅನ್ಸ್ಟಾಪಬಲ್, ಯಾರಿಗೂ ತಡೆಯೋಕ್ಕೆ ಆಗ್ತಾ ಇಲ್ಲ. ಆ ರೀತಿಯಲ್ಲಿ ಇದು ಏರಿಕೆಯನ್ನು ದಾಖಲಿಸ್ತಾ ಇದೆ. ಮತ್ತೊಂದು ಕಡೆ ಗ್ಲೋಬಲ್ ಇನ್ವೆಸ್ಟರ್ಸ್ ಈ ಪೇಪರ್ ಕರೆನ್ಸಿಗಳಲ್ಲಿ ತಮ್ಮ ನಂಬಿಕೆಯನ್ನು ಕಳೆದುಕೊಳ್ತಾ ಇದ್ದಾರೆ ಅಂತ ಪೃಥ್ವಿ ಫಿನ್ಮಾರ್ಟ್ನ ತಜ್ಞರಾದಂತಹ ಮನೋಜ್ ಕುಮಾರ್ ಜೈನ್ ಅವರು ಹೇಳ್ತಾ ಇರುವಂಥದ್ದು. ಮತ್ತು ಅನೇಕ ತಜ್ಞರು ಇದೇ ಮಾತನ್ನು ಹೇಳ್ತಾ ಇದ್ದಾರೆ. ಪೇಪರ್ ಕರೆನ್ಸಿಯ ಮೇಲೆ ಅಂತಾರಾಷ್ಟ್ರೀಯ ಹೂಡಿಕೆದಾರರಿಗೆ ನಂಬಿಕೆ ಕಳೆದುಕೊಳ್ತಾ ಇದ್ದಾರೆ ಅನ್ನುವಂಥದ್ದು. ಸೊ ಗ್ಲೋಬಲ್ ಗೋಲ್ಡ್ ಇನ್ವೆಸ್ಟ್ಮೆಂಟ್ ಕೂಡ ಒಂದು ರೆಕಾರ್ಡ್ ಹೈನಲ್ಲಿ ಇರುವಂಥದ್ದು. ವರ್ಲ್ಡ್ ಗೋಲ್ಡ್ ಕೌನ್ಸಿಲ್ನ ತಜ್ಞರ ಪ್ರಕಾರ ಈ ವರ್ಷ ಕೂಡ ಈ ಒಂದು ಹೂಡಿಕೆಯ ದೃಷ್ಟಿಯಿಂದ ಬಂಗಾರ ಮತ್ತು ಬೆಳ್ಳಿಯ ಮೇಲಕ್ಕೆ ಆ ಒಂದು ಡಿಮಾಂಡ್ ಕಂಟಿನ್ಯೂ ಆಗಲಿದೆ ಅನ್ನುವಂಥ ಒಂದು ಅಭಿಪ್ರಾಯವನ್ನು ಈ ವರದಿಗಳು ವ್ಯಕ್ತಪಡಿಸಿದ್ದಾವೆ. ವರ್ಲ್ಡ್ ಗೋಲ್ಡ್ ಕೌನ್ಸಿಲ್ ಪ್ರಕಾರ ಎಕ್ಸ್ಚೇಂಜ್ ಟ್ರೇಡೆಡ್ ಫಂಡ್ಗಳಿಗೆ ಸಾಕಷ್ಟು ಡಿಮಾಂಡ್ ಬರ್ತಾ ಇದೆ. ಅದೇ ರೀತಿ ಗೋಲ್ಡ್ ಬಾರ್ ಇರ್ಬೋದು, ಗೋಲ್ಡ್ ಕಾಯಿನ್ ಇರ್ಬೋದು, ಇವುಗಳಿಗೆಲ್ಲ ಕೂಡ ಸಾಕಷ್ಟು
ಡಿಮ್ಯಾಂಡ್ ಬರ್ತಾ ಇದೆ ಅಂತ ವರ್ಲ್ಡ್ ಗೋಲ್ಡ್ ಕೌನ್ಸಿಲ್ನ ವರದಿ ಹೇಳಿರುವಂಥದ್ದು. ETF ಇನ್ಫ್ಲೋಸ್ ಏನಾಗಿದೆ ಅಂದರೆ 2025ರಲ್ಲಿ 801 ಟನ್ ಬಂಗಾರ ಆಗಿತ್ತು. ಅದೇ ರೀತಿ ಸುಮಾರು 16% ಏರಿಕೆ ಆಗಿದೆ. ಇದು ಕಳೆದ 12 ವರ್ಷಗಳಲ್ಲಿ ಅತ್ಯಂತ ಉನ್ನತ ಮಟ್ಟ ಅಂತ ವರ್ಲ್ಡ್ ಗೋಲ್ಡ್ ಕೌನ್ಸಿಲ್ನ ವರದಿ ಹೇಳಿರುವಂಥದ್ದು. ಒಟ್ಟಾರೆಯಾಗಿ ಗೋಲ್ಡ್ ಇನ್ವೆಸ್ಟ್ಮೆಂಟ್ ಡಿಮಾಂಡ್ 84% ದಾಖಲೆಯ ಮಟ್ಟಕ್ಕೆ ಏರಿಕೆ ಆಗಿದೆ ಅಂತ ಈ ವರದಿ ಹೇಳಿರುವಂಥದ್ದು. ಹೀಗೆ ಸುಮಾರು ಅಂದರೆ 2175 ಟನ್ಗಳಷ್ಟು ಇನ್ಕ್ರೀಸ್ ಆಗಿದೆ ಅಂತ ಈ ವರದಿ ಹೇಳಿರುವಂಥದ್ದು. ಒಟ್ಟಾರೆಯಾಗಿ ಜ್ಯುವೆಲರಿ ಮಾರುಕಟ್ಟೆಯಲ್ಲಿ ಕೂಡ ಈ ಸಾರಿ ಒಂದು ರೀತಿಯ ಒಂದು ತಾತ್ಕಾಲಿಕವಾಗಿ ಒಂದಷ್ಟು ಇಳಿಕೆ ಆಗಿದೆ ಅಂತ ಈ ರಿಪೋರ್ಟ್ ಹೇಳಿರುವಂಥದ್ದು. ಸುಮಾರು 850 ಟನ್ಗಳಷ್ಟು ಬಂಗಾರವನ್ನು ಈ ಗೋಲ್ಡ್ ಮಾರ್ಕೆಟ್ನಲ್ಲಿ ರಿಟೇಕ್ ಸುಮಾರು 850 ಟನ್ಗಳಷ್ಟು ಬಂಗಾರವನ್ನು ಸೆಂಟ್ರಲ್ ಬ್ಯಾಂಕ್ ಖರೀದಿಸಿದೆ ಅಂತ ಈ ಗೋಲ್ಡ್ ವರದಿ WGC ವರದಿ ಹೇಳಿರುವಂಥದ್ದು. ಹಾಗಾಗಿ ಸೆಂಟ್ರಲ್ ಬ್ಯಾಂಕ್ಗಳು ಈ ವರ್ಷ ಒಂದು ಸ್ವಲ್ಪ ಗೋಲ್ಡ್ ಬೈಯಿಂಗನ್ನು ಕಡಿಮೆ ಮಾಡಿದೆ ಅಂತ ಈ ರಿಪೋರ್ಟ್ ಹೇಳಿದೆ. ಅದೇ ರೀತಿ ಗೋಲ್ಡ್ ಸಿಲ್ವರ್ ರೇಟ್ಗಳ ಬಗ್ಗೆ ನೋಡಿದ್ರೆ 2026ರಲ್ಲಿ ಡಿಮಾಂಡ್ ಇಂಡಿಯಾದ ಮಟ್ಟಿಗೆ ಹೇಳಿದ್ರೆ ಒಂದು ಸ್ವಲ್ಪ ಕಡಿಮೆ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಯಾಕಂದರೆ ಈ ರೇಟ್ ಏರಿಕೆ ಆದಾಗ ಒಂದಷ್ಟು ಡಿಮಾಂಡ್ ಕಡಿಮೆ ಆಗುವಂಥದ್ದು ಭಾಳ ಸ್ವಾಭಾವಿಕ. 2026ರಲ್ಲಿ ಕಳೆದ ವರ್ಷಕ್ಕೆ ಹೋಲಿಸಿದರೆ 11% ಈಗ ಡ್ರಾಪ್ ಆಗಿದೆ ಅನ್ನುವಂಥದ್ದು ರಿಪೋರ್ಟ್ ಬರ್ತಾ ಇದೆ. ಹಾಗಾಗಿ ಅಂದರೆ ಜ್ಯುವೆಲರಿ ಸೇಲ್ಸಲ್ಲಿ ಒಂದಷ್ಟು ಕಡಿಮೆ ಆಗ್ತಾ ಇದೆ. ಆದರೆ ಇನ್ವೆಸ್ಟ್ಮೆಂಟ್ ಗೋಸ್ಕರ ಅಂದರೆ ಹೂಡಿಕೆಯ ಒಂದು ಉದ್ದೇಶಕ್ಕೋಸ್ಕರ ಚಿನ್ನದ ಖರೀದಿ ಏರಿಕೆ ಆಗ್ತಾ ಇದೆ ಅಂತ ವರ್ಲ್ಡ್ ಗೋಲ್ಡ್ ಕೌನ್ಸಿಲ್ ಇವತ್ತು ಪ್ರಕಟಿಸಿರುವಂತಹ ವರದಿಯಲ್ಲಿ ಹೇಳಿರುವಂಥದ್ದು. ಡಿಮಾಂಡ್ 600ರಿಂದ 700 ಟನ್ಗೆ ಏರಿಕೆ ಆಗಿದೆ ಅಂತ ಹೇಳಿರುವಂಥದ್ದು. ಆದರೂ ಕೂಡ ಹೋದ ವರ್ಷ 710 ಟನ್ ಬಂಗಾರವನ್ನು ಖರೀದಿಸಲಾಗಿತ್ತು. ಅದಕ್ಕೆ ಹೋಲಿಸಿದರೆ ಈ ಸಾರಿ ಒಂದು ಸ್ವಲ್ಪ ಕಡಿಮೆ ಇದೆ ಅಂತ WGC ಇಂಡಿಯಾದ CEO ಸಚಿನ್ ಜೈನ್ ಅವರು ಹೇಳಿದ್ದಾರೆ. ಸೊ ಇವಾಗ ಇರುವಂತಹ ಅತಿ ದೊಡ್ಡ ಪ್ರಶ್ನೆ ಏನಪ್ಪ ಅಂತಂದರೆ ಇನ್ವೆಸ್ಟ್ಮೆಂಟ್ ಪರ್ಪಸ್ಗೋಸ್ಕರ ಈ ಚಿನ್ನದ ಖರೀದಿ ಅಥವಾ ಅದಕ್ಕೆ ಇರತಕ್ಕಂತಹ ಡಿಮಾಂಡ್ ಈ ಸಲನೂ ಏರಿಕೆ ಆಗುತ್ತಾ ಇಲ್ವಾ ಅನ್ನುವಂಥದ್ದು. ಸೊ ಇದಕ್ಕೆ ಸಂಬಂಧಪಟ್ಟ ಹಾಗೆ ತಜ್ಞರನ್ನ ಏನು ಹೇಳ್ತಾರೆ ಅಂತ ನೋಡಿದ್ರೆ ಆ ಗೋಲ್ಡ್ ಮಾರ್ಕೆಟಲ್ಲಿ ಈಗಲೂ ಕೂಡ ಆ ಒಂದು ಬೇಡಿಕೆ ಮೇಂಟೈನ್ ಆಗ್ತಾ ಇದೆ ಅಂತ ಈ ಜಾನ್ ರೀಡ್ ಅನ್ನುವಂಥ ಒಬ್ಬರ ಸೀನಿಯರ್ ಮಾರ್ಕೆಟ್ ಸ್ಟ್ರಾಟಜಿಸ್ಟ್ ಅವರು ಹೇಳಿರುವಂಥದ್ದು. ಇವರು ವರ್ಲ್ಡ್ ಗೋಲ್ಡ್ ಕೌನ್ಸಿಲ್ನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅವರ ಪ್ರಕಾರ ಈ ವರ್ಷ ಕೂಡ ಗೋಲ್ಡ್ ಡಿಮಾಂಡ್ ಅಂಥ ಕಡಿಮೆ ಆಗಲ್ಲ ಅಂತ ಅವರು ಹೇಳಿರುವಂಥದ್ದು. ಅದೇ ರೀತಿ 2025ರಲ್ಲಿ ನಾನು ಈಗಾಗಲೇ ಹೇಳಿದೆ ಗೋಲ್ಡಿನ ಒಂದು ಗ್ಲೋಬಲ್ ಡಿಮಾಂಡ್ ಒಂದು ರೆಕಾರ್ಡ್ ಹೈನಲ್ಲಿತ್ತು. ಕಳೆದ ವರ್ಷ ರೆಕಾರ್ಡ್ ಹೈಗೆ ಮುಟ್ಟಿದಂತಹ ಗೋಲ್ಡ್ ಏರಿಕೆಗೆ ಮುಖ್ಯವಾದ ಕಾರಣ ಏನಪ್ಪ ಅಂತಂದರೆ ಜಿಯೋಪೊಲಿಟಿಕಲ್ ರೀಸನ್ ಅಂತ ಹೇಳ್ತಾ ಇದ್ದಾರೆ. ಅದೇ ರೀತಿ ಟ್ರೇಡ್ ಅನ್ಸರ್ಟನಿಟೀಸ್ ಇವುಗಳ ಪರಿಣಾಮವಾಗಿ ಹೂಡಿಕೆಯ ದೃಷ್ಟಿಯಿಂದ ಚಿನ್ನದ ಮೇಲೆ ಮತ್ತು ಬೆಳ್ಳಿಯ ಮೇಲೆ ಆ ಬೇಡಿಕೆ ಉಂಟಾಗಿರುವಂಥದ್ದು. ಸೊ ಹಾಗಾಗಿ ಒಂದು ಕಡೆ ಜ್ಯುವೆಲರಿ ಖರೀದಿಯಲ್ಲಿ ಒಂದಷ್ಟು ನಿಯಂತ್ರಣ ಆಗಿದ್ದರೂ ಕೂಡ ಇನ್ವೆಸ್ಟ್ಮೆಂಟ್ ಪರ್ಪಸ್ಗೋಸ್ಕರ ಚಿನ್ನದ ಖರೀದಿ ಏರಿಕೆ ಆಗ್ತಾ ಇದೆ ಅನ್ನುವಂಥ ಒಂದು ಕುತೂಹಲಕರವಾದ ಅಂಶವನ್ನು ಈ ವರದಿ ಹೇಳಿರುವಂಥದ್ದು. ಸೊ ಹಾಗಾಗಿ 2025ರಲ್ಲಿ 5,000 ಮೆಟ್ರಿಕ್ ಟನ್ ಡಿಮಾಂಡ್ ಇತ್ತು. ಈ ವರ್ಷದ ಅಂತ್ಯಕ್ಕೆ ಯಾವ ರೀತಿಯ ಒಂದು ಡೇಟಾ ಬದಲಾಗುತ್ತೆ ನೋಡಬೇಕು. ಆವಾಗ ಯಾವ ರೀತಿ ಅಂಕಿ ಅಂಶಗಳು ಬರುತ್ತೆ ಅಂತ ಕಾದು ನೋಡಬೇಕಾಗುತ್ತೆ. ಸೊ ಇನ್ನು ಇಂಡಿಯಾದಲ್ಲಿ Q4ನಲ್ಲಿ 2025ರ Q4ನಲ್ಲಿ ಅಂದರೆ ಜನವರಿ ಮಾರ್ಚ್ ಅವಧಿಯಲ್ಲಿ ಗೋಲ್ಡ್ ಮಾರ್ಕೆಟ್ ಬಹಳ ಕ್ಲಿಯರ್ ಆಗಿ ಒಂದು ಇಂಪ್ಯಾಕ್ಟ್ ಕಂಡು ಬಂದಿತ್ತು. ಒಂದು ಕಡೆ ಹೈ ರೇಟ್ ಇದ್ದಿರುವಂಥದ್ದು, ಹಾಗಾಗಿ ಕನ್ಸ್ಯೂಮರ್ ಬಿಹೇವಿಯರ್ಲು ಕೂಡ ಅದರ ಒಂದು ಪ್ರಭಾವ ಆಗಿರುವಂಥದ್ದನ್ನು ನೋಡ್ಬೋದು. ಈ ಕ್ವಾರ್ಟರ್ನಲ್ಲಿ ಸುಮಾರು 241 ಟನ್ ಚಿನ್ನಕ್ಕೆ ಗೋಲ್ಡ್ ಡಿಮಾಂಡ್ ಇತ್ತು. ಅಂದರೆ ಸುಮಾರು 9% ಇಳಿಕೆ ಆಗಿತ್ತು ಕಂಪೇರ್ ಟು 2024-25ರ Q4ಗೆ ಕಂಪೇರ್ ಮಾಡಿದ್ರೆ ಈ ಸಾರಿ 9% ಇಳಿಕೆ ಆಗಿತ್ತು ಅಂತ ರಿಪೋರ್ಟ್ ಹೇಳಿರೋದಂದರೆ ಶಾರ್ಪ್ ಪ್ರೈಸ್ ಆದಾಗ ಒಂದಷ್ಟು ಬೇಡಿಕೆ ಡಿಮಾಂಡ್ ಆಗುತ್ತೆ ಜ್ಯುವೆಲರಿ ವಲಯದಲ್ಲಿ ಅನ್ನುವಂಥದ್ದನ್ನು ಇದು ಹೇಳ್ಬೋದು. ಆದರೂ ಕೂಡ ಒಟ್ಟಾರೆ ಮೌಲ್ಯದ ದೃಷ್ಟಿಯಿಂದ ನೋಡಿದರೆ ಸುಮಾರು 3 ಲಕ್ಷ ಕೋಟಿ ಮೌಲ್ಯದ ಚಿನ್ನವನ್ನು ಜನ ಖರೀದಿ ಮಾಡಿದ್ದಾರೆ. ಅಂದರೆ ಮೌಲ್ಯದ ದೃಷ್ಟಿಯಿಂದ 49% ಏರಿಕೆ ಆಗಿದೆ ಅಂತ WGC ರೀಜನಲ್ CEO ಸಚಿನ್ ಜೈನ್ ಅವರು ಹೇಳಿರುವಂಥದ್ದು.
ಅದೇ ರೀತಿ ಇಂಡಿಯಾದ ಗೋಲ್ಡ್ ಡಿಮಾಂಡ್ 2025 ನಂತರ ಒಂದು ವರ್ಷದಲ್ಲಿ ಸುಮಾರು 11% ಇಳಿಕೆ ಆಗಿರುವಂಥದ್ದು. ಅಂದರೆ ಸುಮಾರು 710 ಟನ್ ಬಂಗಾರವನ್ನು ಖರೀದಿಸಲಾಗಿತ್ತು ಹೋದ ವರ್ಷ. ಸೊ ಅದಕ್ಕೆ ಕಂಪೇರ್ ಮಾಡಿದರೆ ಈ ಸಾರಿ ಕೂಡ ಒಂದು ಸ್ವಲ್ಪ ಕಡಿಮೆ ಆಗ್ಬೋದು ಅಂತ ನಿರೀಕ್ಷಿಸಲಾಗಿದೆ. ಅಂದರೆ ಈ ರೇಟ್ ಜಾಸ್ತಿ ಆಗಿರುವ ಕಾರಣ ಖರೀದಿ ಕಡಿಮೆ ಆಗ್ಬೋದು ಅಂತ ನಿರೀಕ್ಷೆ. ಸುಮಾರು ಈ ವರ್ಷ 600ರಿಂದ 700 ಟನ್ ಚಿನ್ನ ಖರೀದಿಯನ್ನು ನಿರೀಕ್ಷಿಸಲಾಗಿದೆ. ಅಂದರೆ 2025ಕ್ಕೆ ಕಂಪೇರ್ ಮಾಡಿದ್ರೆ ಒಂದಷ್ಟು ಕಡಿಮೆ ಆಗ್ಬೋದು ಅಂತ ಗೋಲ್ಡ್ ಕೌನ್ಸಿಲ್ ವರದಿ ಹೇಳಿದೆ. ಇನ್ನು ಸಂಸತ್ನಲ್ಲಿ ಮಂಡನೆ ಆಗಿರುವಂತಹ 2026ರ ಆರ್ಥಿಕ ಸಮೀಕ್ಷೆ ಏನು ಹೇಳುತ್ತೆ, ಚಿನ್ನ ಮತ್ತು ಬೆಳ್ಳಿ ಬಗ್ಗೆ ಒಂದಷ್ಟು ಕುತೂಹಲಕರವಾದಂತಹ ಅಂಶಗಳನ್ನು ಹೇಳಿರುವಂಥದ್ದು. ಮುಖ್ಯವಾಗಿ ಗೋಲ್ಡ್ ಮತ್ತು ಸಿಲ್ವರ್ ಪ್ರೈಸ್ ಈ ವರ್ಷ ಕೂಡ ತಮ್ಮ ಹೊಳಪನ್ನು ಕಳೆದುಕೊಳ್ಳುವಂಥ ಸಾಧ್ಯತೆ ಇಲ್ಲ ಅಂತ ಆರ್ಥಿಕ ಸಮೀಕ್ಷೆಯ ವರದಿ ಹೇಳಿರುವಂಥದ್ದು. ಬಹಳ ಇಂಟ್ರೆಸ್ಟಿಂಗ್ ಟಾಪಿಕ್ ಇದು. ಅಂದರೆ ಈ ಗೋಲ್ಡ್ ಮತ್ತು ಸಿಲ್ವರನ್ನು ಒಂದು ಸೇಫ್ ಹೆವೆನ್ ಅನ್ನುವಂಥ ಒಂದು ಪರಿಗಣನೆ ಇರೋದ್ರಿಂದ ಬೇಡಿಕೆ ಜಾಸ್ತಿ ಆಗುತ್ತೆ. ಗ್ಲೋಬಲ್ ಅನ್ಸರ್ಟನಿಟೀಸ್ ಈ ಕೂಡ ಮತ್ತು ಕಂಟಿನ್ಯೂ ಆಗ್ತಾ ಇದೆ. ಹಾಗಾಗಿ ಚಿನ್ನ ಮತ್ತು ಬೆಳ್ಳಿ ಮೇಲೆ ಇನ್ವೆಸ್ಟ್ಮೆಂಟ್ ಪರ್ಪಸ್ಗೋಸ್ಕರ ಇನ್ವೆಸ್ಟ್ಮೆಂಟ್ ಜಾಸ್ತಿ ಆಗ್ಬೋದು. 2026-27ರಲ್ಲಿ ಕ್ರೂಡ್ ಆಯಿಲ್ ಪ್ರೈಸ್ ಕಡಿಮೆ ಆಗ್ತಾ ಇದೆ, ಅಂದರೆ ಆ ಟ್ರೆಂಡ್ ಕೆಳಮಟ್ಟದಲ್ಲಿದೆ. ಇತರ ಕಮಾಡಿಟೀಸ್ ಪ್ರೈಸ್ ಕೂಡ ಏರ್ತಾ ಇದೆ ಅನ್ನುವಂಥ ಒಂದು ವರದಿಯನ್ನು ಈ ಸಮೀಕ್ಷೆಯಲ್ಲಿ ಹೇಳಲಾಗಿದೆ. ಗೋಲ್ಡ್ ಪ್ರೈಸ್ ಕೂಡ ಏರ್ತಾ ಇದೆ ಒಂದು ಕಡೆ, ಆದರೆ ಇನ್ನೊಂದು ಕಡೆ ಗೋಲ್ಡ್ ಲೋನ್ ಕೂಡ ಡಿಮಾಂಡ್ ಜಾಸ್ತಿ ಆಗ್ತಾ ಇದೆ ಅಂತ ಈ ಸಮೀಕ್ಷೆ ಹೇಳಿರುವಂಥದ್ದು. ಅಂದರೆ ಚಿನ್ನವನ್ನು ಅಡಮಾನ ಇಟ್ಟು ಪಡೆದುಕೊಳ್ಳುವಂತಹ ಸಾಲದ ಪ್ರಮಾಣ ಏರಿಕೆ ಆಗ್ತಾ ಇದೆ ಅನ್ನುವಂಥದ್ದು. ಸೊ ಹಾಗಾಗಿ ಈ ವರ್ಷ ಕೂಡ ಚಿನ್ನ ಮತ್ತು ಬೆಳ್ಳಿಯ ಒಂದು ಕಡೆ ಏನು ಅದರ ದರದಲ್ಲಿ ಅಂಥ ತೀರಾ ಇಳಿಕೆ ಅಥವಾ ಗಣನೀಯವಾದಂತಹ ಕುಸಿತ ಸಾಧ್ಯತೆ ಇಲ್ಲ ಅನ್ನುವಂಥ ಮಾತನ್ನು ಈ ಎಕನಾಮಿಕ್ ಸಮೀಕ್ಷೆ ಇರ್ಬೋದು, ತಜ್ಞರು ಹೇಳ್ತಾ ಇರುವಂಥದ್ದು. ಯಾಕಂದರೆ ಈ ಜಾಗತಿಕ ಅನ್ಸರ್ಟನಿಟೀಸ್ ಕಂಟಿನ್ಯೂ ಆಗಿರೋದ್ರಿಂದ, ಟ್ರೇಡ್ ಟೆನ್ಷನ್ಸ್ ಕಂಟಿನ್ಯೂ ಆಗಿರೋದ್ರಿಂದ ಚಿನ್ನ ಮತ್ತು ಬೆಳ್ಳಿಯ ದರದಲ್ಲಿ ಏರಿಕೆ ಕಂಟಿನ್ಯೂ ಆಗುವಂತಹ ಚಾನ್ಸಸ್ ಕಂಡು ಬರ್ತಾ ಇದೆ. ಇನ್ ಕೇಸ್ ಕಡಿಮೆ ಆದರೂ ಕೂಡ ಒಂದು ಹಂತದ ಮಟ್ಟಕ್ಕೆ ಮಾತ್ರ ಇಳಿಬೋದು, ತೀರಾ ಕಡಿಮೆ ಆಗಲಾರದು ಎನ್ನುವಂಥ ಒಂದು ನಿರೀಕ್ಷೆಯನ್ನು ತಜ್ಞರು ಹೇಳ್ತಾ ಇದ್ದಾರೆ. ಸೊ ಹಾಗಾಗಿ ಈಗ ಹಾಗಾದರೆ ಚಿನ್ನದಲ್ಲಿ ಇನ್ವೆಸ್ಟ್ ಮಾಡಲಿಕ್ಕೆ ಯಾವೆಲ್ಲ ರೀತಿಯ ಅನುಕೂಲಗಳಿದೆ ಅಂದರೆ ಗೋಲ್ಡ್ ETF ಇರ್ಬೋದು, ಅಂದರೆ ಎಕ್ಸ್ಚೇಂಜ್ ಟ್ರೇಡೆಡ್ ಫಂಡ್ ಇರ್ಬೋದು, ಮ್ಯೂಚುವಲ್ ಫಂಡ್ ಇರ್ಬೋದು, ಅಥವಾ ಡೈರೆಕ್ಟ್ ಆಗಿ ಜ್ಯುವೆಲರಿ ಇರ್ಬೋದು, ಗೋಲ್ಡ್ ಬಾರ್ ಅಥವಾ ಕಾಯಿನ್ ಇತ್ಯಾದಿ ಅನೇಕ ವಿಧಾನಗಳಲ್ಲಿ ಚಿನ್ನದಲ್ಲಿ ಹೂಡಿಕೆ ಮಾಡುವಂತಹ ಅವಕಾಶಗಳು ಮಾರುಕಟ್ಟೆಯಲ್ಲಿ ಇದೆ. ಜೊತೆಗೆ ಇದು ಈ ಇನ್ಫ್ಲೇಷನ್ ಏರ್ತಾ ಇರುವಂಥ ಸಂದರ್ಭದಲ್ಲಿ ಕೂಡ ತುಂಬ ಅನುಕೂಲಕರವಾಗಿ ಪರಿಣಮಿಸುತ್ತೆ. ಇನ್ಫ್ಲೇಷನ್ ಎದುರುಗಡೆ ಹೆಡ್ಜಿಂಗ್ ಆಗಿ ಕೂಡ ಬಂಗಾರದಲ್ಲಿ ಅನೇಕ ಮಂದಿ ಹೂಡಿಕೆಯನ್ನು ಮಾಡ್ತಾ ಇದ್ದಾರೆ. ಸೊ ಅದೇ ರೀತಿ ಚಿನ್ನವನ್ನು ಅಡಮಾನ ಇಟ್ಟು, ಅಂದರೆ ನಾನ್ ಫುಡ್ ಕ್ರೆಡಿಟ್, ಚಿನ್ನವನ್ನು ಅಡಮಾನ ಇಟ್ಟು ಪಡೆದುಕೊಳ್ಳುವಂಥ ಸಾಲದ ಪ್ರಮಾಣ ಕೂಡ ಇತ್ತೀಚೆಗೆ ಏರಿಕೆ ಆಗ್ತಾ ಇದೆ. ಹೋದ ವರ್ಷಕ್ಕೆ ಹೋಲಿಸಿದರೆ ಸುಮಾರು 12% ಏರಿಕೆ ಆಗಿದೆ ಅನ್ನುವಂಥ ಒಂದು ರಿಪೋರ್ಟನ್ನು ಕೂಡ ಈ ಸಮೀಕ್ಷೆಯಲ್ಲಿ ಹೇಳಲಾಗಿದೆ. ಇದಕ್ಕೆ ಮುಖ್ಯವಾದಂತಹ ಕಾರಣ ಏನಪ್ಪ ಅಂತಂದರೆ ಚಿನ್ನದ ದರ ಏರಿಕೆ ಆಗಿರುವಂಥದ್ದು. ಹಾಗಾಗಿ ಒಂದು ಕಡೆ ಚಿನ್ನದ ದರ ಏರಿಕೆ ಆದರೆ ಚಿನ್ನದ ಜ್ಯುವೆಲರಿಯನ್ನು ಅಡಮಾನ ಇಟ್ಟು ಸಾಲವನ್ನು ಪಡೆದುಕೊಳ್ಳುವವರ ಸಂಖ್ಯೆ ಕೂಡ ಜಾಸ್ತಿ ಆಗ್ತಾ ಇದೆ ಅಂತ ಆರ್ಥಿಕ ಸಮೀಕ್ಷೆಯಲ್ಲಿ ಕೂಡ ಹೇಳಲಾಗಿದೆ. ವೀಕ್ಷಕರೇ, ಚಿನ್ನದಲ್ಲಿ ಹಾಗಿದ್ರೆ ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡಬಹುದು ಅನ್ನುವಂಥ ಪ್ರಶ್ನೆ ನಿಮ್ಮಲ್ಲಿರ್ಬೋದು. ತಜ್ಞರ ಪ್ರಕಾರ ನಿಮ್ಮ ಒಟ್ಟು ಆದಾಯದ 10-20% ಮಾತ್ರ ಚಿನ್ನದಲ್ಲಿ ಇನ್ವೆಸ್ಟ್ ಮಾಡುವುದು. ಇಡೀ ಹಣವನ್ನು ಚಿನ್ನದಲ್ಲಿ ಇನ್ವೆಸ್ಟ್ ಮಾಡುವಂಥದ್ದು ಅಷ್ಟು ಒಳ್ಳೆಯದಲ್ಲ ಅಂತ ತಜ್ಞರು ಹೇಳ್ತಾರೆ. ಹಾಗಾಗಿ ಒಟ್ಟು ಇನ್ವೆಸ್ಟ್ಮೆಂಟ್ ಮಾಡುವಂಥ ನಿಮ್ಮ ಹಣದಲ್ಲಿ ಒಂದಷ್ಟು ಪಾಲವನ್ನು ಚಿನ್ನದಲ್ಲಿ ಇನ್ವೆಸ್ಟ್ ಮಾಡುವುದು. ಪೂರ್ತಿ ಹಣವನ್ನು ಈಗ ಸ್ಟಾಕ್ಸಿಂದ ತೆಗೆದು ಚಿನ್ನದಲ್ಲಿ ಹಾಕುವಂಥದ್ದು, ಸಾಲ ಪಡೆದುಕೊಂಡು ಚಿನ್ನದಲ್ಲಿ ಇನ್ವೆಸ್ಟ್ ಮಾಡುವಂಥದ್ದು ಅಷ್ಟು ಒಳ್ಳೆಯದಲ್ಲ ಅಂತ ತಜ್ಞರು ಹೇಳ್ತಾರೆ. ಅದೇ ರೀತಿ ಬೆಳ್ಳಿಯಲ್ಲಿ ಹಾಗಿದ್ರೆ ಇನ್ವೆಸ್ಟ್ ಮಾಡ್ಬೋದಾ? ಬೆಳ್ಳಿಯಲ್ಲೂ ಕೂಡ ಹಾಗೇನೆ. ಬೆಳ್ಳಿ ಯಾಕೆ ಏರ್ತಾ ಇದೆ? ಒಂದು ಕಡೆ ಅದು ಅಪತನ ಆದರೆ, ಇನ್ನೊಂದು ಕಡೆ ಕೈಗಾರಿಕಾ ಉದ್ದೇಶಕ್ಕೋಸ್ಕರ ಕೂಡ ಬೆಳ್ಳಿಯ ಬಳಕೆ ಜಾಸ್ತಿ ಆಗ್ತಾ ಇರುವಂಥದ್ದು. ಈಗ ಸೋಲಾರ್ ಇರ್ಬೋದು ಅಥವಾ ಸೆಲ್ ಫೋನ್ ಇರ್ಬೋದು, ಹೀಗಾಗಿ ಎಲೆಕ್ಟ್ರಾನಿಕ್ಸ್ ಇರ್ಬೋದು, ಸೋಲಾರ್ ಪ್ಯಾನಲ್ ಇರ್ಬೋದು, ಇಲ್ಲೆಲ್ಲ ಕೂಡ ಚಿನ್ನದ ಬಳಕೆ ಬೆಳ್ಳಿಯ ಒಂದು ಬಳಕೆ ಆಗುವ ಹಿನ್ನೆಲೆಯಲ್ಲಿ ಕೈಗಾರಿಕಾ ಉದ್ದೇಶಕ್ಕಾಗಿ ಕೂಡ ಬೆಳ್ಳಿಯ ಡಿಮಾಂಡ್ ಜಾಸ್ತಿ ಆಗ್ತಾ ಇದೆ. ಆ ಕಾರಣಕ್ಕೋಸ್ಕರ ಅದರ ದರ ಏರಿಕೆ ಆಗ್ತಾ ಇದೆ. ಹಾಗಾಗಿ ನಿಮ್ಮೆಲ್ಲ ಹೂಡಿಕೆಯ ಬೇರೆ ಬೇರೆ ಆಯ್ಕೆಗಳಲ್ಲಿ ಇದು ಒಂದು ಆಯ್ಕೆ ಆಗಿರ್ಬೋದು. ಹಾಗಂತ ಎಲ್ಲ ಹಣವನ್ನು ಒಂದೇ ಕಡೆ ಬೆಳ್ಳಿಯಲ್ಲಿ ಅಥವಾ ಒಂದೇ ಕಡೆ ಚಿನ್ನದಲ್ಲಿ ಇನ್ವೆಸ್ಟ್ ಮಾಡುವಂಥದ್ದು ಅಷ್ಟು ಒಳ್ಳೆಯದಲ್ಲ ಅಂತ ತಜ್ಞರು ಹೇಳ್ತಾರೆ. ವೀಕ್ಷಕರು, ಇಂತಹ ಮತ್ತಷ್ಟು
ಉಪಯುಕ್ತ ವಿಡಿಯೋಗಳಿಗೆ ವಿಶ್ವವಾಣಿ ಮನಿ ಯೂಟ್ಯೂಬ್ ಚಾನಲನ್ನು ವೀಕ್ಷಿಸಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ವಂದನೆಗಳು.